ಈಗಾಗಲೇ ಎರಡು ಸಂದೇಶಗಳಲ್ಲಿ ಫಿಲಿಪಿ ಸಭೆಯ ಹಿನ್ನೆಲೆ ಮತ್ತು ಫಿಲಿಪಿ ಸಭೆಯನ್ನ ಕುರಿತು ಭಕ್ತನಾದಂತ ಪೌಲನು ಬರೆದಿರುವಂತಹ ಅನೇಕ ಇತಿಹಾಸದ ವಿಷಯಗಳನ್ನ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮುಂದುವರಿದು ಈ ದಿನ ಆ ಫಿಲಿಪಿ ಪತ್ರಿಕೆಯ ಮುಂದುವರಿದ ಭಾಗವನ್ನು ಈ ದಿನ ನಾವು ಸ್ವಲ್ಪ ಹೊತ್ತು ನಮಗೆ ಕೊಟ್ಟಿರ್ತಕ್ಕಂಥ ಈ ಸಮಯದಲ್ಲಿ ನಾವು ಧ್ಯಾನ ಮಾಡ್ತಾ ಬರುವಂತವರಾಗೋಣ. ಫಿಲಿಪಿ ಪಟ್ಟಣ ಇದು ರೋಮ್ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ಒಳಪಟ್ಟಂತ ಒಂದು ಪಟ್ಟಣವಾಗಿತ್ತು. ಈ ಒಂದು ಫಿಲಿಪಿ ಪಟ್ಟಣ ರೋಮ್ ಪಟ್ಟಣದಿಂದ ಸರಿಸುಮಾರು 1400 ಕಿಲೋಮೀಟರ್ ದೂರದಲ್ಲಿ ಇದ್ದಂತ ಒಂದು ಪಟ್ಟಣವಾಗಿತ್ತು. ಆ 1400 ಕಿಲೋಮೀಟರ್ ದೂರದಲ್ಲಿದ್ದಂತಹ ರೋಮ್ ಸಾಮ್ರಾಜ್ಯಕ್ಕೆ ಒಳಪಟ್ಟಂತಹ ಫಿಲಿಪಿ ಪಟ್ಟಣದವರು ರೋಮ್ ಸಾಮ್ರಾಜ್ಯದಲ್ಲಿ ಯಾವ ಕಾನೂನುಗಳನ್ನ ಅವರು ಜಾರಿಗೆ ತರ್ತಾ ಇದ್ರು ಅದೇ ಕಾನೂನುಗಳನ್ನ ಅವರು ಯಥಾವತ್ತಾಗಿ ಪಾಲಿಸುವಂತ ಜನರಾಗಿದ್ದರು. ಹಾಗಾಗಿ ಆ ಒಂದು ಲೇಖಕನ ಅಥವಾ ಆ ಪೌಲನ ಒಂದು ಆಶಯ, ಪೌಲನ ಒಂದು ಆಲೋಚನೆ ಏನೆಂಬುದಾಗಿ ಹೇಳುವಾಗ, ನಾವು ಕೂಡ ಪರಲೋಕ ಸಂಸ್ಥಾನದಿಂದ ಬಹಳ ದೂರದಲ್ಲಿದ್ದೇವೆ. ಆ ಪರಲೋಕ ಸಂಸ್ಥಾನದಿಂದ ದೂರದಲ್ಲಿರುವಂತಹ ಆ ಪರಲೋಕ ಸಂಸ್ಥಾನ ಅಥವಾ ನಮ್ಮ ಗಮ್ಯತೆ ಅಥವಾ ನಾವು ಕೊನೆಯದಾಗಿ ನಾವು ಸೇರುವಂತಹ ಒಂದು ಸ್ಥಳ, ಆ ಸ್ಥಳದಿಂದ ಬರುವಂತಹ ಎಲ್ಲಾ ಆಜ್ಞೆಗಳನ್ನು, ಎಲ್ಲಾ ರೀತಿಯ ಕಾನೂನುಗಳನ್ನ ಸತ್ಯವೇದದ ಮುಖಾಂತರವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಎಲ್ಲಾ ಕಾನೂನುಗಳನ್ನ, ಎಲ್ಲಾ ಆಜ್ಞೆಗಳನ್ನ ನಾವು ಕೈಗೊಂಡು ನಾವು ನಡೆಯಬೇಕೆಂಬುದೇ ಈ ಫಿಲಿಪಿ ಪತ್ರಿಕೆಯ ಮೂಲ ಉದ್ದೇಶವಾಗಿದೆ. ಹಾಗಾಗಿ ಭಕ್ತನಾದಂತಹ ಪೌಲನು ಬರೆಯುವಾಗ ಆತನು ಆ ಒಂದು ಗಮ್ಯತೆಗೆ ನಾವು ಸೇರುವುದಕ್ಕಿಂತ ಮುಂಚಿತವಾಗಿ ನಮಗೆ ಈ ಲೋಕದಲ್ಲಿ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಗಳನ್ನು ನಾವು ಚಾಚು ತಪ್ಪದೆ ನಾವೆಲ್ಲರೂ ಕೂಡ ಕರ್ತನಾದಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿ ಪೂರ್ವಕವಾಗಿ ಮಾಡಬೇಕೆಂಬುದಾಗಿ ಆತನು ಈ ಪತ್ರಿಕೆಯನ್ನ ಬರೆದಿದ್ದಾನೆ ಎಂಬುದಾಗಿ ನಾನು ನಿಮಗೆ ತಿಳಿಸುವಲ್ಲೂ ಹರ್ಷವುಳ್ಳವನಾಗಿದ್ದೇನೆ. ಈಗಾಗಲೇ ನಮಗೆ ಗೊತ್ತಿರೋ ಪ್ರಕಾರವಾಗಿ ಈ ಒಂದು ಫಿಲಿಪಿ ಪತ್ರಿಕೆ, ಇದನ್ನು ನಾವು ಸೆರೆಮನೆಯ ಪತ್ರಿಕೆ ಎಂಬುದಾಗಿ ನಾವು ಕರಿತೇವೆ. ಅಂದ್ರೇನು, ಫಿಲಿಪಿ ಪತ್ರಿಕೆಯನ್ನ ಬರೆಯುವಾಗ ಭಕ್ತನಾದಂತ ಪೌಲನು ಸೆರೆಮನೆಯಲ್ಲಿದೆ ಎಂಬತಕ್ಕಂಥ ವಿಷಯ ನಮಗೆ ಗೊತ್ತಿದೆ. ಮೊದಲನೇದಾಗಿ ನಾವು ನೋಡ್ತೇವೆ, ನಾವು ಫಿಲಿಪಿ ಪತ್ರಿಕೆಗೆ ನಾವು ಬರೆಯುವಾಗ ಅಲ್ಲಿ ಆತನು ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಆತನು ದೀನತೆಯ ಬಗ್ಗೆ ಬರೆಯುವಂತವನಾಗಿದ್ದಾನೆ. ಫಿಲಿಪಿ ಪತ್ರಿಕೆಯ ಮೂಲ ಉದ್ದೇಶ ದೀನತೆಯೇ ಆಗಿದೆ. ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮುಂದೆ ನಾವು ದೀನತೆಯುಳ್ಳವರಾಗಿ ನಡೆದುಕೊಳ್ಳಬೇಕು. ಅದಕ್ಕೆ ತಾನೇ ಕರ್ತನಾದಂತ ಯೇಸು ಕ್ರಿಸ್ತನು ಅನೇಕ ಉದಾಹರಣೆಗಳ ಮೂಲಕವಾಗಿ ತನ್ನ ದೀನತೆ ಏನೆಂಬುದಾಗಿ ಆತನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಆ ಫಿಲಿಪಿ ಪತ್ರಿಕೆಗೆ ಬರೆಯುವಾಗ ಒಕ್ಕಣೆಯಲ್ಲಿ ಆತನು ಹೇಳ್ತಾನೆ, ನಾವು ದೀನರಾಗಿ ನಡೆದುಕೊಳ್ಳಬೇಕೆಂಬುದನ್ನು ಆತನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಫಿಲಿಪಿ ಪತ್ರಿಕೆಯ ಮೊದಲನೇ ಅಧ್ಯಾಯದಲ್ಲಿ ನಾವು ದೀನತೆಯ ಬಗ್ಗೆ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಈ ಒಂದು ಫಿಲಿಪಿ ಪತ್ರಿಕೆಯನ್ನ ಯಾರಿಗೆ ಬರೆದಿದ್ದಾನೆ ಎಂಬುದನ್ನು ನೋಡುವಾಗ, ಫಿಲಿಪಿ ಪತ್ರಿಕೆಯನ್ನ ಆತನು ದೇವ ಜನರಿಗೆ ಬರೆದಿದ್ದಾನೆ. ಮೊದಲನೇದಾಗಿ ಈ ಒಂದು ಫಿಲಿಪಿ ಪತ್ರಿಕೆಯನ್ನ ಭಕ್ತನಾದ ಪೌಲನು ಎಲ್ಲಾ ದೇವ ಜನರಿಗೆ ಆತನು ಬರೆದಿದ್ದಾನೆ. ಮತ್ತು ಎರಡನೆಯದಾಗಿ ಈ ಫಿಲಿಪಿ ಪತ್ರಿಕೆಯನ್ನ ಯಾರಿಗೆ ಬರೆದಿದ್ದಾರೆ ಎಂಬುದಾಗಿ ಹೇಳುವಾಗ, ಸಭಾ ಅಧ್ಯಕ್ಷರಿಗೆ ಅಥವಾ ಸಭಾ ನಾಯಕರಿಗೆ, ಸಭಾ ಹಿರಿಯರಿಗೆ ಅಥವಾ ಎಲ್ಡರ್ಸ್ ಅಂತ ನಾವು ಯಾರು ಕರಿತೇವೋ ಅವರಿಗೆ ಈ ಒಂದು ಪತ್ರಿಕೆಯನ್ನು ಆತನು ಬರೆದಿದ್ದಾನೆ. ಮೂರನೇದಾಗಿ ನೋಡುವಾಗ ಸಭಾ ಸೇವಕರಿಗೆ ಅಥವಾ ಬೋಧಕರಿಗೆ ಅಥವಾ ಡೀಕಾನ್ಸ್, ಈ ಮೂವರು ಜನರನ್ನ ಕುರಿತು ಪೌಲನು ಈ ಒಂದು ಫಿಲಿಪಿ ಪತ್ರಿಕೆಯನ್ನ ಬರೆದಿದ್ದಾನೆ. ಮೊದಲನೇದಾಗಿ ಸಭೆಯ ಎಲ್ಲಾ ಜನರಿಗೆ, ಎರಡನೇದಾಗಿ ಸಭಾ ಹಿರಿಯರಿಗೆ, ಮೂರನೇದಾಗಿ ಸಭಾ ಸೇವಕರಿಗೆ, ಈ ಮೂರು ವರ್ಗದ ಜನರಿಗೆ ಪತ್ರಿಕೆಯನ್ನ ಭಕ್ತನಾದಂತ ಪೌಲನು ಬರೆದಿದ್ದಾನೆ. ನಂತರ ಈ ಒಂದು ಪತ್ರಿಕೆಯ ಮೂಲ ಆಶಯ, ಮೂಲ ಉದ್ದೇಶ, ಈ ಪತ್ರಿಕೆಯನ್ನ ಪೌಲನು ಬರೆಯುವಂತಹ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಆತನ ಒಂದು ಉದ್ದೇಶ ಏನಾಗಿದೆಪ್ಪ ಅಂದ್ರೆ, ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆ ಎಲ್ಲಾ ಜನರಿಗೂ ದೊರಕಬೇಕೆಂಬುದಾಗಿದೆ.
ಕರ್ತನಾದಂತ ಯೇಸು ಕ್ರಿಸ್ತನು ನಮಗೆ ಕೊಡುವಂತ ಕೃಪೆಯನ್ನ, ಆ ಕೃಪೆಯನ್ನ ಈ 3 ವರ್ಗದ ಎಲ್ಲಾ ಜನರು ಹೊಂದಬೇಕೆಂಬ ಆಶಯ ಉಳ್ಳವನಾಗಿ ಆತನು ಈ ಒಂದು ಪತ್ರಿಕೆಯನ್ನ ಬರೆದಿದ್ದಾನೆ. ನಂತರ ಎರಡನೇದಾಗಿ ಆತನು ಈ ಒಂದು ಪತ್ರಿಕೆಯನ್ನ ಬರೆಯುವಂತಹ ಒಂದು ಆಶಯ ಅಥವಾ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ 3 ವರ್ಗದ ಜನರಿಗೆ ಅಂದ್ರೇನು, ದೇವರ ಜನರಿಗೆ, ಸಭಾಧ್ಯಕ್ಷರಿಗೆ ಮತ್ತು ಸಭಾ ಸೇವಕರಿಗೆ, ಅಂದ್ರೆ ನಂಬಿರುವಂತ ಎಲ್ಲ ವಿಶ್ವಾಸಿಗಳಿಗೆ ಆತನು ಪ್ರತಿಯೊಬ್ಬರಿಗೂ ಕೂಡ ಶಾಂತಿ ಸಿಗಬೇಕೆಂಬುದಾಗಿ ಆತನು ಈ ಒಂದು ಫಿಲಿಪ್ಪಿ ಪತ್ರಿಕೆಯನ್ನ ಬರೆದಿದ್ದಾನೆ. ಅದರಿಂದ ನಾವು ನೋಡುವಾಗ ಈ ಒಂದು ಪತ್ರಿಕೆಯ ಮೂಲ ಆಶಯ ಏನೆಂಬುದಾಗಿ ನೋಡುವಾಗ, ಎಲ್ಲರಿಗೂ ಕೃಪೆ ದೊರಕಬೇಕು ಮತ್ತು ಎಲ್ಲರೂ ಕೂಡ ಶಾಂತಿಯನ್ನ ಹೊಂದಬೇಕು, ಶಾಂತಿ ಸಮಾಧಾನದಿಂದ ಈ ಲೋಕದಲ್ಲಿ ಜೀವಿಸಬೇಕೆಂಬುದನ್ನು ಆತನು ತನ್ನ ಆಶಯದಲ್ಲಿ ಆತನು ಬರೆಯುವಂತವನಾಗಿದ್ದಾನೆ. ಈಗಾಗಲೇ ದೀನತೆಯ ಬಗ್ಗೆ ನಾನು ಮಾತನಾಡ್ತಾ ಬಂದಿದ್ದೇನೆ. ದೀನತೆಯ ಬಗ್ಗೆ ನಾವು ಮಾತನಾಡುವಾಗ ಪ್ರಥಮವಾಗಿ ನಮಗೆ ದೀನತೆಯನ್ನ ಕಲಿಸಿಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಕರ್ತನಾಂತ ಯೇಸು ಕ್ರಿಸ್ತನಾಗಿದೆ ಅಂತಕ್ಕಂಥ ಸತ್ಯ ನಮ್ಗೆ ಗೊತ್ತಿದೆ. ಅದೇ ರೀತಿ ನಾವು ಹಳೆಯ ಒಡಂಬಡಿಕೆಗೆ ನೋಡುವಾಗ ದೀನತೆಗೆ ಮತ್ತೊಂದು ಹೆಸರು ಯಾರಪ್ಪ ಅಂದ್ರೆ ಯೋಸೇಫನೇ ಆಗಿದ್ದಾನೆ. ಆ ಯೋಸೇಫನು ತನ್ನ ದೀನತೆಯನ್ನ ಎಷ್ಟರ ಮಟ್ಟಿಗೆ ಆತನು ಕಾಪಾಡಿಕೊಂಡಿದ್ದನು ಅಥವಾ ಎಷ್ಟರ ಮಟ್ಟಿಗೆ ಆತನು ದೀನತೆಯನ್ನ ಪಾಲಿಸುತ್ತೇನೆ ಎಂಬುದನ್ನು ನಾನು ಕಳೆದ ಸಂಚಿಕೆಯನ್ನು ತಿಳಿಸಿಕೊಟ್ಟಿದ್ದೇನೆ. ಉದಾಹರಣೆಗೆ ನಾವು ನೋಡುವಾಗ ಆತನ ಅಣ್ಣಿದ್ದರು ಅವರ ಗುಣಲಕ್ಷಣಗಳು ಏನಾಗಿತ್ತು ಎಂಬುದನ್ನು ನಾನು ತಿಳಿಸ್ಕೊಟ್ಟೆ. ಮೊದಲನೇದಾಗಿ ಅದನ್ನ ಸ್ವಲ್ಪ ಹೊತ್ತು ನಾನು ಜ್ಞಾಪಿಸ್ತೇನೆ. ಮೊದಲನೇದಾಗಿ ಆತನ ಅಣ್ಣಿಂದರು ಕಪಟಿಗಳಾಗಿದ್ದರು. ಅದನ್ನು ನಾವು ಆದಿಕಾಂಡಗಳ ಪುಸ್ತಕದ 34 ನೋಡ್ತೇವೆ. ನಾವು ಯೋಸೇಫನ ಅಣ್ಣಿಂದರು ಕಪಟಿಗಳಾಗಿದ್ದರು. ಎರಡನೇದಾಗಿ ನೋಡ್ತೇವೆ ನಾವು ಯೋಸೇಫನ ಅಣ್ಣಿಂದರು ಕೋಪವುಳ್ಳವರಾಗಿದ್ದರು. ಮೂರನೇದಾಗಿ ನೋಡಿದ್ರು ನಾವು ಅವರು ನರಹತ್ಯೆ ಮಾಡುವಂತವರಾಗಿದ್ದರು. ಅಂದ್ರೆ ಏನು, ಸಿಮೆಯೋನ ಮತ್ತು ಲೇವಿ ಅವರು ತನ್ನ ತಂಗಿಯ ವಿಷಯದಲ್ಲಿ ಇಡೀ ಆ ಊರಲ್ಲಿದ್ದಂತ ಎಲ್ಲಾ ಜನರನ್ನ ನಿರ್ಭಯವಾಗಿ ಕೊಂದಂತ ವಿಷಯವನ್ನು ನಾನು ಕಳೆದ ಸಾರಿ ತಿಳಿಸಿಕೊಟ್ಟಿದ್ದೇನೆ. ನಂತರ ನೋಡ್ತೇವೆ ನಾವು ನಾಲ್ಕನೇದಾಗಿ ನಾವು ನೋಡುವಾಗ ಅವರು ವಿಚಾರಿಗಳಾಗಿದ್ದರು. ಅವರ ಮೊದಲನೇ ಅಣ್ಣನಾಗಿದ್ದಂತಹ ರೂಬೇನನು ತನ್ನ ತಂದೆಯ ಉಪಪತ್ನಿಯನ್ನೇ ಆತನು ಕೂಡಿದನೆಂಬುದಾಗಿ ನೋಡ್ತೇವೆ ನಾವು. ಈ ಎಲ್ಲಾ ಗುಣಗಳನ್ನ ಅವರು ಹೊಂದಿದ್ದರು ಎಂಬುದನ್ನ ಅಂತಕ್ಕಂಥ ವಿಷಯವನ್ನ ಕಳೆದ ಸಂಚಿಕೆ ನಾನು ತಿಳಿಸಿಕೊಟ್ಟಿದ್ದೇನೆ. ಮುಂದುವರಿದು ನಾವು ನೋಡುವಾಗ ಈ ಯೋಸೇಫನ ಅಣ್ಣಿಂದರಲ್ಲಿ ಬಹಳ ಮುಖ್ಯವಾಗಿದ್ದಂಥವನು ಯಾಕಂದ್ರೆ ಯಹೂದನು. ಈ ಯಹೂದನು ಕೂಡ ಇವನು ಕೂಡ ಒಂದು ರೀತಿಯಲ್ಲಿ ವ್ಯಭಿಚಾರಿಯಾಗಿದ್ದನು. ಇವನು ತನ್ನ ಸ್ವಂತ ಸೊಸೆಯನ್ನೇ ವ್ಯಭಿಚಾರಕ್ಕೆ ಉಪಯೋಗಿಸಿಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ದನು. ಅದರಿಂದ ನನ್ನ ಪ್ರಿಯ ದೇವಜನರೇ, ಈ ಎಲ್ಲಾ ಕೆಟ್ಟ ಗುಣಗಳು ಇದ್ದಂತಹ ಈ ಅಣ್ಣಿಂದರನ್ನ ಪಡೆದಂತ ಯೋಸೇಫನು ತನ್ನ ಯಥಾರ್ಥತೆಯನ್ನ ಬಿಡಲಿಲ್ಲ. ಆತನು ತನ್ನ ದೀನತೆಯನ್ನ ಬಿಡಲಿಲ್ಲ. ಆತನು ಅವನಿಗೆ ಬಂದಂತ ಕಷ್ಟ, ಸಂಕಟ, ದುಃಖ ಕೂಡ ನಾವು ಬದುಕುಳಿದಿರುವುದು ಅದು ನಿನ್ನ ಮಹಾಕೃಪೆ. ಹಾಗಾಗಿ ನಿನ್ನ ಮಕ್ಕಳಾದ ನಮ್ಮ ಆತನು ನಂಬಿಗಸ್ತನಾಗಿ ಆತನು ಜೀವಿಸಿದನು. ನಂತರ ನೋಡ್ತೇವೆ ನಾವು ಈ ಎಲ್ಲಾ ಕಷ್ಟಗಳನ್ನ ಆತನು ಸಹಿಸಿಕೊಂಡವನಾಗಿ ಕೊನೆಯದಾಗಿ ನೋಡ್ತೇವೆ ನಾವು ಆತನು ತನ್ನ ಅಣ್ಣಿಂದರನ್ನ ಕ್ಷಮಿಸಿದನೆಂಬುದನ್ನು ನೋಡ್ತೇವೆ ನಾವು. ಆತನು ತನ್ನ ಅಣ್ಣಿಂದರನ್ನ ಕ್ಷಮಿಸಿದನೆಂಬುದನ್ನು ನೋಡ್ತೇವೆ ನಾವು. ಹಾಗಾಗಿ ಈ ಎಲ್ಲಾ ಕೆಟ್ಟ ಗುಣಗಳಿದ್ದಂತಹ ಈ ಅಣ್ಣಿಂದರನ್ನ ಆತನು ಕ್ಷಮಿಸಿದನು. ನಂತರ ಯೋಸೇಫನ ಮೇಲೆ ಇದ್ದಂತಹ ಪ್ರೀತಿಯ ಫಲವಾಗಿ, ಯೋಸೇಫನ ಮೇಲಿಟ್ಟಂತಹ ಪ್ರೀತಿಯ ನಿಮಿತ್ತವಾಗಿ ದೇವರು ತಾನೇ ಆ 11 ಜನರನ್ನ ಆಶೀರ್ವಾದ ಮಾಡಿ ಆ ಯೋಸೇಫನ ಮೂಲಕವಾಗಿ ಅವರಿಗೆ ಎಲ್ಲರಿಗೂ ಆಶೀರ್ವಾದವನ್ನ ನೋಡುವಂತವರಾಗಿದ್ದೇವೆ. ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ, ಸಭೆಯಲ್ಲಿರುವಂತಹ ಎಲ್ಲಾ ಜನರಲ್ಲಿಯೂ ಪ್ರತಿಯೊಂದು ಸಭೆಗಳಲ್ಲೂ ಕೂಡ ಇಂತಹ ಜನರು ಇರ್ತಾರೆ. ಪ್ರತಿಯೊಂದು ಸಭೆಗಳಲ್ಲೂ ಕೂಡ ಈ ಎಲ್ಲ ನಾವು ಯಾವ ಈ ಒಂದು ಯಾಕೋಬನ ಮಕ್ಕಳ ವಿಷಯ ನೋಡಿದ್ವೋ ಅಥವಾ ಯೋಸೇಫನ ಅಣ್ಣಿಂದರ ವಿಷಯವನ್ನು ನಾವು ನೋಡಿದ್ವೋ, ಎಲ್ಲಾ ಸಭೆಗಳಲ್ಲೂ ಕೂಡ ಅದೇ ಗುಣವುಳ್ಳಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಇದ್ದೇ ಇರುತ್ತಾರೆ. ಆ ಎಲ್ಲಾ ಗುಣಗಳನ್ನ ಹೊಂದಿರ್ತಕ್ಕಂಥ
ವ್ಯಕ್ತಿಗಳನ್ನ ಇರುವಾಗ ಆ ವ್ಯಕ್ತಿಗಳಿಗೋಸ್ಕರ ಸಭಾ ಪಾಲಕರು, ಸಭಾ ಸೇವಕರುಗಳು ಅವರು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನಪ್ಪಾ ಅಂದ್ರೆ, ಅವರು ಕೂಡ ಹೇಗೆ ಯೋಸೇಫನು ತನ್ನ ಅಣ್ಣಿಂದರನ್ನ ಕ್ಷಮಿಸಿದನೋ, ತನ್ನ ಅಣ್ಣಿಂದರಿಗೋಸ್ಕರ ಆತನು ಕಣ್ಣೀರು ಸುರಿಸಿದನೋ, ಅದೇ ಪ್ರಕಾರವಾಗಿ ಪ್ರತಿಯೊಬ್ಬೊಬ್ಬ ಸಭಾ ಸೇವಕರುಗಳು, ಸಭಾ ಪಾಲಕರುಗಳು, ಆ ಸಭಾ ಹಿರಿಯರು ಯಾವಾಗಲೂ ಕೂಡ ಅಂತವರಿಗೋಸ್ಕರ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು, ಅಂತವರಿಗೋಸ್ಕರ ಕಣ್ಣೀರು ಸುರಿಸುವಂತವರಾಗಿರ್ಬೇಕು. ಆಗ ತಾನೇ ಆ ಸಭೆಯಲ್ಲಿರುವಂತಹ ಇಂಥ ಜನಗಳು ಮಾರ್ಪಾಡು ಆಗಲಿಕ್ಕೆ ಸಾಧ್ಯ ಎಂಬತಕ್ಕಂತ ಸತ್ಯವನ್ನ ಇಲ್ಲಿ ಪೌಲನು ನಮಗೆ ತಿಳಿಸುವಂತವನಾಗಿದ್ದಾನೆ. ನೋಡ್ರಿ, ಇಷ್ಟೆಲ್ಲ ಕೆಟ್ಟ ಗುಣಗಳು ಹೊಂದಿದಂತಹ ಆ ಅಣ್ಣಿಂದರು ಆತನು ಅವನ ತಮ್ಮನಾಗಿರ್ತಕ್ಕಂಥ ಬೆನ್ಯಾಮೀನನನ್ನ ಆತನ ಕೊರಳನ್ನ ಅಪ್ಪಿಕೊಂಡು ಆತನು ಕಣ್ಣೀರು ಸುರಿಸುವಾಗ, ದುಃಖ ಪಡುವಾಗ ಆ 10 ಜನರ ಹೃದಯವು ಕರಗಿ ಹೋಯಿತು. ಆ 10 ಜನರ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. ಅಯ್ಯೋ, ನನ್ನ ತಮ್ಮನಿಗೆ ನಾವು ಎಂತ ದ್ರೋಹವನ್ನ ಮಾಡಿದೆವು, ಅಯ್ಯೋ ನನ್ನ ತಮ್ಮನಿಗೋಸ್ಕರ ನಾವು ಎಂತೆಂತ ದುಷ್ಟ ಕಾರ್ಯಗಳನ್ನು ಮಾಡಿದೆವು. ಆ ಎಲ್ಲಾ ದುಷ್ಟ ಕಾರ್ಯಗಳು ನಮಗೆ ನಾಚಿಕೆ ಹುಟ್ಟಿಸುವಂತ ಕಾರ್ಯಗಳಾಗಿವೆ. ಆದ್ದರಿಂದ ಕರ್ತನೇ, ದೇವರೇ, ನಮ್ಮನ್ನ ಕ್ಷಮಿಸು. ಅಯ್ಯ ತಮ್ಮ ಯೋಸೇಫನೇ, ನಮ್ಮನ್ನ ಕ್ಷಮಿಸು ಎಂಬುದಾಗಿ ಅವರು ಕೂಡ ಹೇಳುವಂತಹ ಆ ಒಂದು ಸ್ಥಿತಿಯನ್ನು ನೋಡುವಾಗ ನೋಡ್ತೇವೆ, ಯೋಸೇಫನ ಮೂಲಕವಾಗಿ ಕರ್ತನು ತಾನೇ ಅವರನ್ನ ಕ್ಷಮಿಸುವುದೆಂಬುದನ್ನು ನೋಡುವಾಗ, ಸಭೆಯಲ್ಲಿರುವಂತಹ ಇಂಥ ಎಲ್ಲಾ ಜನರನ್ನ ಒಳಗೊಂಡಂತ ಎಲ್ಲಾ ಸಭೆಗಳಲ್ಲಿಯೂ ಕೂಡ ಇಂಥ ಜನರು ಇದ್ದೇ ಇರ್ತಾರೆ, ಖಂಡಿತವಾಗಿ ಇದ್ದಾರೆ. ಹೀಗಿರುವಾಗ ಆ ಜನರುಗಳನ್ನ ಕುರಿತು ನೀವು ಅವರನ್ನ ಈಗ ನಾವು ನೋಡ್ತೇವೆ, ನಾವು ದಂಡಿಸಬೇಕು, ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಹೇಳ್ತಾರೆ. ದಂಡಿಸುವಂಥದ್ದು ಮಾಡುವಂಥದ್ದು ಅದು ಬೇರೆ ವಿಚಾರ. ಆದರೆ ಅವರಿಗೋಸ್ಕರ ಸಭಾ ಪಾಲಕನಾಗಿ, ಸಭಾ ಹಿರಿಯನಾಗಿ ನೀನು ಎಷ್ಟು ದಿವಸ ಕಣ್ಣೀರು ಸುರಿಸಿದ್ಯಾ? ನೀನು ಎಷ್ಟು ದಿವಸ ಮೊಣಕಾಲೂರಿ ನಿನ್ನ ಸಭೆಯಲ್ಲಿರುವಂತಹ ಅಂತ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿದೀಯಾ ಅಂತ ಪೌಲು ನಮ್ಮನ್ನ ಪ್ರಶ್ನೆ ಮಾಡುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಕೂಡಿ ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ಆತನ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏನಪ್ಪ ಎಂಬುದಾಗಿ ಹೇಳುವಾಗ, ನನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರು ಆತನು ಅದನ್ನ ಹಿಮದಂತೆ ಬೆಳುಪಾಗಿ ಮಾಡಿದಿರತಕ್ಕಂಥ ಸತ್ಯ ನಮ್ಗೆ ಗೊತ್ತಿದೆ. ಆ ಸತ್ಯವನ್ನ ತಿಳ್ಕೊಂಡಾಗಿರ್ತಕ್ಕಂಥ ನಾವುಗಳು ಕೂಡ ಕರ್ತನಾದಂತ ಯೇಸು ಕ್ರಿಸ್ತನ ಮಾರ್ಗದಲ್ಲೇ ಜೀವಿಸಬೇಕು. ಆತನು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಆಗ ತಾನೇ ನಾವು ಕರ್ತನ ಮಗನಾಗಿ, ಮಗಳಾಗಿ ನಾವು ಜೀವಿಸಿದಾಗ ಮಾತ್ರ ನಾವು ನಮ್ಮ ಗಮ್ಯತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಎಂಬುದನ್ನ ಫಿಲಿಪ್ಪಿ ಪತ್ರಿಕೆಯ ಮೂಲಕವಾಗಿ ನಮಗೆ ಪೌಲನು ತಿಳಿಸುವಂತವನಾಗಿದ್ದಾನೆ. ಈ ಲೋಕ ಬಹಳ ಸುಂದರವಾಗಿರ್ತಕ್ಕಂಥ ಲೋಕ, ಬಹಳ ಮೋಸವಾಗುವಂತ ಲೋಕ. ಈ ಮೋಸಕರವಾದ ಲೋಕದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಾವುಗಳು ನಾವೆಲ್ಲರೂ ಕೂಡ ಭಯಭಕ್ತಿ ಉಳ್ಳವರಾಗಿ ಕರ್ತನ ಮಗನಾಗಿ, ಮಗಳಾಗಿ ಜೀವಿಸಬೇಕಾದ್ರೆ ಬಹಳ ಶ್ರಮ ಪಡಬೇಕಾಗಿದೆ, ಬಹಳ ಕಷ್ಟ ಪಡಬೇಕಾಗಿದೆ. ಹಾಗಾಗಿ ನಾವು ಆ ಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ನಾವು ಸೋತು ಹೋಗದೆ, ಬಿದ್ದು ಹೋಗದೆ ನಾವು ಜೀವಿಸಬೇಕೆಂಬುದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ಫಿಲಿಪ್ಪಿ ಪತ್ರಿಕೆಯನ್ನ ಕಲಿತಾ ಇರ್ತಕ್ಕಂಥ ನಾವುಗಳು ಕೂಡ ಅದೇ ಮಾರ್ಗದಲ್ಲಿ ಕರ್ತರಾದಂತ ಯೇಸು ಕ್ರಿಸ್ತನು ನನಗೂ ನಮಗೂ ಯಾವ ಮಾರ್ಗಗಳನ್ನು ಹಾಕಿಕೊಟ್ಟಿದ್ದಾನೋ ಅದೇ ಮಾರ್ಗದಲ್ಲಿ ನಾವು ಜೀವಿಸಬೇಕೆಂಬುದನ್ನ ಈ ಪತ್ರಿಕೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ. ಒಂದು ಸಾರಿ ಒಬ್ಬ ಭಕ್ತನು, ಸಣ್ಣ ಕಥೆ ಈ ರೀತಿಯಾಗಿದೆ. ಒಬ್ಬ ಭಕ್ತನು ಅವನು ಈ ಲೋಕದಲ್ಲಿ ಜೀವಿಸುವಾಗ ವಿಶ್ವಾಸಿಯಾಗಿ, ಬಹಳ ನಂಬಿಗಸ್ತನಾಗಿ, ಕರ್ತನ ಮಗನಾಗಿ ಆತನು ಜೀವಿಸಿದನು. ನಂತರ ಆತನು ಈ ಲೋಕವನ್ನು ಬಿಟ್ಟ ನಂತರ, ಆತನು ಗತಿಸಿ ಹೋದ ನಂತರ ಇವಾಗ ಏನಾಯ್ತು, ಅವನಿಗೆ ನೇರವಾಗಿ ಆತನು ಸ್ವರ್ಗಕ್ಕೆ ಹೋದನು. ಆ ನೇರವಾಗಿ ಅವನು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ನೋಡ್ತಾನೆ, ಅವನು ಸ್ವರ್ಗವನ್ನು ನೋಡಿದ, ಬಹಳ ಸಂತೋಷ ಆಯ್ತು ಅವನಿಗೆ. ಸಾರ್ಥಕ ಆಯ್ತು ನನ್ನ ಜೀವನ, ನಾನು ಯಥಾರ್ಥವಂತನಾಗಿ ಜೀವಿಸಿದ್ರಿಂದ ನಾನು ಸ್ವರ್ಗಕ್ಕೆ ಬಂದಿದ್ದೇನೆ ಎಂಬುದಾಗಿ ಆತನು ನೆನೆಸಿ ಬಹಳ ಸಂತೋಷ ಪಟ್ಟ. ಅವನಿಗೆ ಅಲ್ಲೇ ಒಂದು ಆಲೋಚನೆ ಬಂತು, ಆ ನರಕ ಹೇಗಿದೆ ನೋಡ್ಬೇಕಲ್ಲ ಅಂತಕ್ಕಂಥ ಆಲೋಚನೆ ಬಂತು ಅವನಿಗೆ. ಒಬ್ಬ ದೇವದೂತರನ್ನ, ಪ್ರಧಾನ ದೇವದೂತರನ್ನ ಕರೆದು ನಾನು ಆ ನರಕವನ್ನು ನೋಡ್ಬೇಕು ಎಂಬುದಾಗಿ ಹೇಳ್ದ.
ದೇವದೂತ ಅವನಿಗೆ ಹೇಳ್ತಾನೆ, ಅಯ್ಯ, ನೀನು ಹೇಗೋ ನೀತಿವಂತರಾಗಿ ಹೊರಹೊಮ್ಮಿ ನೀನು ಸ್ವರ್ಗಕ್ಕೆ ಬಂದಿದೀಯಾ, ಆ ಒಂದು ನರಕದ ಚಿಂತೆ ನಿನಗೆ ಯಾಕೆ ಎಂಬುದಾಗಿ ಹೇಳುವಾಗ, ಇಲ್ಲ, ನಾನು ನರಕ ನೋಡ್ಬೇಕು ಅಂತ ಹೇಳಲ್ಲ, ಅಲ್ಲೇ ಪಕ್ಕದಲ್ಲಿ ಇದೆಯಲ್ಲಪ್ಪ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನರಕ, ಹೋಗು ಅಂತ ಅವನಿಗೆ ಹೇಳ್ದ. ನರಕಕ್ಕೆ ಹೋಗಿ ನೋಡ್ತಾನೆ. ಆ ವಿಶ್ವಾಸಿ ಹೋಗಿ ನೋಡುವಾಗ ಅವನಿಗೆ ಅಲ್ಲಿ ಆಶ್ಚರ್ಯ ಆಯ್ತು. ಏನು ಆಶ್ಚರ್ಯ ನೋಡುವಾಗ, ಈ ಲೋಕದಲ್ಲಿ ಯಾವ್ಯಾವ ಸಂತೋಷಗಳಿದೆಯೋ ಎಲ್ಲ ಸಂತೋಷವನ್ನು ಕಾಣ್ತಾ ಇದೆ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ಎಲ್ಲ ಬಹಳ ಖುಷಿಯಾಗಿದ್ದಾರೆ ಅಲ್ಲಿ. ಅವನಿಗೆ ಬಹಳ ಆಶ್ಚರ್ಯ ಆಯ್ತು. ಒಂದೊಂದನ್ನು ನೋಡ್ತಾ 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 ಮುಂದೆ ಹೋದ. ಅವನು ಮುಂದೆ ಹೋದಾಗ ಪಕ್ಕದಲ್ಲಿ ಒಂದು ಕತ್ಲೆ ಇತ್ತು. ಆ ಕತ್ತಲೆಯ ಸಮೀಪಕ್ಕೆ ಹೋದಾಗ ಸೈತಾನನ ಹಿಡಿದು ಅವನ ಒಳಗಡೆ ಎಳ್ಕೊಂಡ. ಅವನು ಸೈತಾನ ಹಿಡಿದು ಎಳ್ಕೊಂಡು ಹೋಗಿ ನರಕಕ್ಕೆ ಅವನ ದಬ್ಬುದ. ಅವಾಗ ಅವನು ಅಯ್ಯಯ್ಯೋ ಎಂತ ಮೋಸ ಇದು, ಹೊರಗಡೆ ನೋಡಿದ್ರೆ ಸಂತೋಷ ಇದೆ, ಹೊರಗಡೆ ನೋಡ್ತಾ ಎಲ್ಲ ಇದೆ, ಇದು ಹೇಗಿದೆ ಅಂತ ಹೇಳುವಾಗ ಆಗ ಸೈತಾನ ನಗ್ತಾ ಹೇಳ್ತಾನೆ, ಅಯ್ಯ, ನೀನು ಹೊರಗಡೆ ನೋಡ್ತಿಲ್ಲ, ಅದು ಕೇವಲ ಅದು ಅಡ್ವರ್ಟೈಸ್ಮೆಂಟ್ ಆಗಿದೆ ಅಷ್ಟೇ. ನೀನು ಕೇವಲ ಬರೀ ಅಡ್ವರ್ಟೈಸ್ಮೆಂಟ್ಗೋಸ್ಕರನೇ ಸೋತು ಹೋದೆ. ನಿಜವಾದಂತ ನರಕ ಇದೆ, ಬಾ ಎಂಬುದಾಗಿ ಆತನ ಅವನು ನರಕಕ್ಕೆ ತಳ್ಳಿದ. ಆ ನರಕದ ಸ್ಥಿತಿ ನಮ್ಗೆ ಗೊತ್ತಿದೆ. ಅಲ್ಲಿ ಗೋಳಾಟ, ಕಟಕಟನೆ ಹಲ್ಲು ಕಡಿಯುವಂಥದ್ದು, ಬಹಳ ವೇದನೆಯ ಸ್ಥಳ ಅದು ಎಂಬುದಾಗಿ ಅವನಿಗೆ ಆವಾಗ ಅರ್ಥವಾಯಿತು. ಪ್ರಿಯರೇ, ಇದನ್ನ ನಾವು ನೋಡುವಾಗ ನಮ್ಗೆ ಏನ್ ಅರ್ಥ ಆಗ್ತದೆ? ಲೋಕವು ಕೂಡ ಅದೇ ರೀತಿಯಾಗಿದೆ. ಈ ಲೋಕದಲ್ಲಿ ನಾವು ಏನೆಲ್ಲ ಸುಖ ವೈಭವವನ್ನ ನಾವು ಬಯಸ್ತಾ ಇದ್ದೇವೋ ಅದು ನಮಗೆ ಕೇವಲ ಅಡ್ವರ್ಟೈಸ್ಮೆಂಟ್ ಆಗಿದೆ ಅಷ್ಟೇ. ಅದು ನಿಜವಾದಂತ ಜೀವಿತ ಅಲ್ಲ. ಅದು ನಮಗೆ ಒಂದು ಕೇವಲ ಆಡ್ ಆಗಿದೆ. ಅದನ್ನ ನೋಡಿ ನಾವು ಮರಳು ಹೋಗಿ, ಅದನ್ನ ನಾವು ಮಾರು ಹೋಗಿ ನಮ್ಮ ಕ್ರಿಸ್ತಿಯ ನಂಬಿಕೆಯನ್ನ ನಾವು ಕಳ್ಕೊಂಡಾಗ ಸಂಪೂರ್ಣವಾದಂತ ನಷ್ಟವನ್ನ ನಾವು ಅನುಭವಿಸಬೇಕಾಗ್ತದೆ ಎಂಬುದನ್ನ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಹಾಗಾಗಿ ನಾವು ನೋಡುವಾಗ ದೀನತೆಯ ಮೊದಲನೇ ಹೆಸರೇ ನಾವು ನೋಡ್ತೇವೆ, ಯೋಸೇಫನೇ ಆಗಿದ್ದಾನೆ. ಆ ಯೋಸೇಫನು ದೀನತೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಾನೆ. ಆ ಮೊದಲನೇ ಸ್ಥಾನಕ್ಕೆ ಅವನು ಬಂದದಿನ ದೆಸೆಯಿಂದ ಆತನು ಎಲ್ಲ ಕಷ್ಟಗಳನ್ನ, ಸಂಕಟಗಳನ್ನ ಆತನು ಸಹಿಸಿಕೊಂಡವನಾಗಿ, ಆತನು ಸಹಿಸಿಕೊಂಡದರ ನಿಮಿತ್ತವಾಗಿ ಆತನಿಗೆ ದೇವರು ಆತನಿಗೆ ಈ ಲೋಕದ ಎಲ್ಲ ಸಂತೋಷವನ್ನ ಒದಗಿಸಿಕೊಟ್ಟನು. ಮಾತ್ರವಲ್ಲದೆ ಆತನ ಮೂಲಕವಾಗಿ ಅವನ ಅಣ್ಣಂದಿರಿಗೂ ಕೂಡ ದೇವರು ಆಶೀರ್ವಾದ ಮಾಡಿದನು. ಇದನ್ನ ನಾವು ದೀನತೆ ಎಂಬುದಾಗಿ ನಾವು ಕರಿತೇವೆ. ಈ ದೀನತೆಯನ್ನ ಸಭಾ ಹಿರಿಯರಾಗಿರ್ತಕ್ಕಂಥ ನೀವುಗಳು ಕೂಡ, ಸಭಾ ಪಾಲಕರಾಗಿರ್ತಕ್ಕಂಥ ನೀವುಗಳು ಕೂಡ, ಸಭೆಯಲ್ಲಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳು ಕೂಡ ಹೊಂದಬೇಕೆಂಬುದನ್ನ ಸತ್ಯವೇದದ ಮುಖಾಂತರವಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ನಮಗೆ ಪೌಲನು ತಿಳಿಸುವಂತವನಾಗಿದ್ದಾನೆ. ನಂತರ ಎರಡನೆಯ ಒಂದು ದೀನತೆಗೆ ನಾವು ಬರೋಣ. ಮೊದಲನೇ ದೀನತೆಯಲ್ಲಿ ನಾವು ಯೋಸೇಫನ ಬಗ್ಗೆ ನೋಡಿದ್ದೇವೆ. ಎರಡನೇ ದೀನತೆಗೆ ನಾವು ಬರುವಾಗ ದಾವೀದನ ಕುರಿತಂತ ನಾವು ವಿಷಯಕ್ಕೆ ಬರುವಾಗ ಆತನು ದೀನತೆಯಲ್ಲಿ ಎರಡನೇ ಸ್ಥಾನಕ್ಕೆ ಬರುವಂತವನಾಗಿದ್ದಾನೆ. ನಾವು ನೋಡ್ತೇವೆ 1ನೇ ಸಮುವೇಲನ ಪುಸ್ತಕದ 30ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡುವಾಗ ದಾವೀದನು ಇಲ್ಲದಂತ ಸಂದರ್ಭದಲ್ಲಿ ಅಮಲೇಕ್ಯರು ಬಂದು ಏನ್ ಮಾಡ್ತಾರೆ, ಈಗ ಆತನ ಸ್ವಂತ ಊರಾಗಿರ್ತಕ್ಕಂಥ ಚಿಕ್ಲಾಗ್ ಊರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿರುವಂತಹ ಎಲ್ಲಾ ಜನರ ಹೆಂಡತಿ ಮಕ್ಕಳು ಅವರ ಆಸ್ತಿ ಎಲ್ಲವನ್ನ ಕೂಡ ತೆಗೆದುಕೊಂಡು ಹೊರಟೋಗ್ತಾರೆ. ಈಗ ಎಲ್ಲವನ್ನ ಹೊತ್ಕೊಂಡು ಹೋದ್ರು. ಆ ಊರಿಗೆ ಸಂಪೂರ್ಣವಾಗಿ ಏನ್ ಮಾಡಿದ್ರು, ಈಗ ಬೆಂಕಿಯನ್ನು ಹತ್ತಿಸಿದ್ರು. ಅವರು ಬೆಂಕಿಯನ್ನು ಹತ್ತಿಸಿ ಆ ಊರನ್ನ ಸುಡುಗಾಡಾಗಿ ಮಾಡಿ ಅವರು ಹೊರಟೋದ್ರು. ಈಗ ದಾವೀದನು ಅವನ 600 ಜನ ಸೈನಿಕರು ಬಂದಾಗ ಆ ಇಡೀ ಊರು ಸ್ಮಶಾನವಾಗಿತ್ತು. ಅಲ್ಲಿ ಒಂದು ನರಪಿಳ್ಳೆಯೂ ಕೂಡ ಸಿಗ್ಲಿಲ್ಲ, ನೋಡ್ಲಿಕ್ಕೆ ಯಾರು ಜನರು ಕೂಡ ಇರ್ಲಿಲ್ಲ. ಅಲ್ಲಿ ಇಡೀ ಊರು ಸಂಪೂರ್ಣವಾಗಿ ಸ್ಮಶಾನವಾಗಿ ಮಾರ್ಪಟ್ಟಿತ್ತು. ಈಗ ನಾವು ನೋಡುವಾಗ ಮೊದಲೇ ದಾವೀದನಿಗೆ ತನ್ನ ಮಗನ ನಿಮಿತ್ತವಾಗಿ ಆತನು ದುಃಖಪಟ್ಟು ಏನ್ ಮಾಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಆತನೀಗ ಅಲ್ಲಿ ಇಲ್ಲಿ ಅಲಿತಾ ಇದ್ದಾನೆ. ಹೀಗಿರುವಾಗ ಆ ಎಲ್ಲಾ ಕಷ್ಟಗಳನ್ನು ಕೂಡ ಏನಾಗಿದೆ, ಈಗ ಅವನಿಗೆ ಈ ಒಂದು ಆತನ ಸ್ವಂತ ಊರಾಗಿರ್ತಕ್ಕಂಥ ಚಿಕ್ಲಾಗ್ ಊರನ್ನ ಸುಟ್ಟು ಬಿಟ್ಟು ನೋಡುವಾಗ ಅವನಿಗೆ ಬಹಳ ದುಃಖ ಉಂಟಾಯಿತು. ತನ್ನ ಹೆಂಡತಿಯ ನಿಮಿತ್ತವಾಗಿ ಆತನು ಕಣ್ಣೀರನ್ನ ಸುರಿಸಿದ ನೋಡ್ತೇವೆ ನಾವು. ಅಷ್ಟು ಮಾತ್ರವಲ್ಲದೆ ಆತನ ಜೊತೆಗಿದ್ದಂತಹ ಆತನ ಸೇವಕರುಗಳು ಕೂಡ ಈಗ
ದಾವೀದನ ಮೇಲೆ ಉಗ್ರ ಕೋಪವುಳ್ಳವರಾಗಿ ಆತನನ್ನ ಕಲ್ಲೆಸೆದು ಕೊಲ್ಲಬೇಕು ಎಂಬಷ್ಟರ ಮಟ್ಟಿಗೆ ಉಗ್ರ ಕೋಪವುಳ್ಳವರಾದರು. ಆದರೆ ನೋಡ್ತೇವೆ ನಾವು, ದಾವೀದನು ಯಾರೊಟ್ಟಿಗೂ ಕೂಡ ಆತನು ಕೋಪವನ್ನ ಮಾಡ್ಕೊಳ್ಳಿಲ್ಲ. ಕೋಪವನ್ನ ಮಾಡ್ಕೊಳ್ದೆ ಅವನೇನ್ ಮಾಡ್ತಾನೆ, ಈಗ ತನ್ನ ಸ್ವಂತ ಜನರಾಗಿರ್ತಕ್ಕಂತಹ ಅವನ ಜೊತೆಗಿದ್ದಂತಹ 600 ಜನರನ್ನ ಆತನು ಕರ್ಕೊಂಡು ಏನ್ ಮಾಡ್ತಾನೆ, ಈಗ ಆತ ಏನ್ ಮಾಡ್ದ, ಆತನು ದೇವರ ಸಮಕ್ಷಮಕ್ಕೆ ಬಂದ, ದೇವರ ಪಾದಗಳ ಬಳಿಗೆ ಬಂದ, ದೇವರ ಸಮಕ್ಷಮಕ್ಕೆ ಬಂದು ದೇವರ ಪಾದಗಳ ಬಳಿಗೆ ಬಂದು ಮೊಣಕಾಲೂರಿ, ಕರ್ತನೇ ನಿರ್ಗತಿಕನಾಗಿದ್ದೇನೆ, ಸೌಲನ ಮೂಲಕವಾಗಿ ನಾನು ಈಗಾಗಲೇ ನಿರ್ಗತಿಕನಾಗಿದ್ದವನು, ಈಗ ನಾನು ನನ್ನ ಹೆಂಡತಿ ಮಕ್ಕಳು ನನ್ನ ಸರ್ವಸ್ವವನ್ನು ಕಳಕೊಂಡವನಾಗಿ ಬೀದಿಗೆ ಬಂದಿದ್ದೇನೆ. ನಾನು ಏನು ಮಾಡಬೇಕು? ಆ ಅಮಾಲೇಕ್ಯರನ್ನ ನಾನು ಬೆನ್ನಟ್ಟಬಹುದು, ಅವ್ರು ನನಗೆ ಸಿಗ್ತಾರೋ ಎಂಬುದಾಗಿ ಆತ ಏನ್ ಮಾಡಿದಾಗ ಕರ್ತನ ಬಳಿಯಲ್ಲಿ ಬಂದು ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಕೇಳಿದ. ಕರ್ತನಿಂದ ಅವನಿಗೆ ಉತ್ತರ ಬಂತು, ಹೋಗು ಅವರನ್ನ ನೀನು ಬೆನ್ನಟ್ಟು, ಅವ್ರು ನಿಮ್ಗೆ ಸಿಗ್ತಾರೆ ಎಂಬುದಾಗಿ ಹೇಳುವಾಗ ಆತನ ಅವರನ್ನ ಬೆನ್ನಟ್ಟಿ ಹೋಗುವಾಗ, ನನ್ನ ಪ್ರಿಯ ದೇವ ಜನರೇ, ದಾರಿಯ ಮಗ್ಗುಲಲ್ಲಿ ಒಬ್ಬ ಐಗುಪ್ತನು, ಆತನು ಅನ್ನ ನೀರು ಇಲ್ಲದೆ ನಿತ್ರಾಣವಾಗಿ ಆತನು ಒಬ್ಬರು ಬಿದ್ದಿದ್ದಾನೆ. ಅಲ್ಲಿ ಆತನನ್ನ ಕಂಡು ಕನಿಕರ ಪಟ್ಟು ಆತನನ್ನ ಎತ್ಕೊಂಡು ಆತನ ಎದೆಗೆ ಒರೆಸ್ಕೊಂಡು ಅವನಿಗೆ ಆ ದ್ರಾಕ್ಷಾರಸವನ್ನು ಕುಡಿಸಿ ಅಂಜೂರದ ಹಣ್ಣುಗಳನ್ನ ಕೊಟ್ಟು ಅವನನ್ನ ಆರೈಕೆ ಮಾಡ್ತಾನೆ. ಅವನನ್ನ ಆರೈಕೆ ಮಾಡಿ ನೀನು ಯಾರು ಎಂಬುದಾಗಿ ಕೇಳುವಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸತ್ಯ ಅಲ್ಲಿ ಅಡಗಿದೆ. ಆತ ಹೇಳ್ತಾನೆ, ನಾನು ಒಬ್ಬ ಐಗುಪ್ತನು, ನನ್ನ ಒಡೆಯನು ನನ್ನೊಟ್ಟಿಗಿದ್ದವನು. ನಾವು ಈಗ ನೆನ್ನೆ ತಾನೇ ಆ ಒಂದು ಚಿಕ್ಲಾಗ್ ಊರನ್ನ ನಾವೇನ್ ಮಾಡುದು, ನಾವು ಸಂಪೂರ್ಣವಾಗಿ ಸುಟ್ಟಾಕಿ ಆ ಊರನ್ನ ಸ್ಮಶಾನ ಮಾಡಿ ಬೂದಿ ಮಾಡಿ ನಾವೆಲ್ಲರೂ ಹೋಗ್ತಿರ್ಬೇಕಾದಾಗ ನನಗೆ ಅಸ್ವಸ್ಥತೆ ಆಯಿತು. ಅಸ್ವಸ್ಥತೆ ಆದ್ರಿಂದ ನಿಮಿತ್ತವಾಗಿ ನನ್ನನ್ನ ಇಲ್ಲಿ ಬಿಟ್ಟು ಅವರು ಹೊರಟು ಹೋದ್ರು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಒಂದ್ ಸ್ವಲ್ಪ ಹೊತ್ತು ನಾವು ಯೋಚನೆ ಮಾಡೋಣ. ಆ ಚಿಕ್ಲಾಗ್ ಊರನ್ನ ಸಂಹಾರ ಮಾಡಲಿಕ್ಕೆ ಸಹಾಯ ಮಾಡದಂತ ಆ ಐಗುಪ್ತನನ್ನ ಆ ಅಮಾಲೇಕ್ಯನ ಅರಸನು ಅವನನ್ನು ಬಿಟ್ಟು ಹೊರಟೋಗಿದ್ದಾನೆ. ಆದರೆ ಆ ಚಿಕ್ಲಾಗ್ ಊರಿಗೆ ಬೆಂಕಿ ಇಟ್ಟು ಅವನಿಗೆ ಹಾನಿಯನ್ನ ಮಾಡದಂತಹ ಆ ಐಗುಪ್ತನನ್ನ ಕುರಿತು ದಾವೀದನು ಅವನ ತಲೆಯನ್ನ ಸವರಿ ಅವನಿಗೆ ಆ ಜೀವವನ್ನ ಕೊಟ್ಟು ಅವನ ಎಲ್ಲಾ ಸಮಾಚಾರ ವಿಚಾರಿಸಿ ಕೋಪಗೊಳ್ಳದೆ ತಾಪಗೊಳ್ಳದೆ ಆತನಿಗೆ ಕನಿಕರ ಪಟ್ಟನಲ್ಲ. ಇದನ್ನ ನಾವು ದೀನತೆ ಎಂಬುದಾಗಿ ನಾವು ಕರಿತೇವೆ. ಆತ ಏನ್ ಮಾಡ್ದ, ಈಗ ಆ ದೀನತೆಯುಳ್ಳಂತಹ ಆ ದೀನತೆಯ ನಿಮಿತ್ತವಾಗಿ ಈಗ ಆತ ಏನ್ ಮಾಡ್ತಾನೆ, ಈಗ ಆ ಐಗುಪ್ತನ ಕುರಿತು ನೀನು ಅವರನ್ನ ನನಗೆ ತೋರಿಸ್ಕೊಡಿ ಅಂತ ಹೇಳುವಾಗ ಆತನ ಹೇಳ್ತಾನೆ, ನನಗೆ ಅವ್ರು ಇರ್ತಕ್ಕಂಥ ಸ್ಥಳ ಗೊತ್ತಿದೆ, ನಾನು ತೋರಿಸ್ಕೊಡ್ತೀನಿ, ಬನ್ನಿ ಎಂಬುದಾಗಿ ಕರೀತಾನೆ. ಈಗ ನಾವು ನೋಡ್ತೇವೆ ಆತನು ಏನ್ ಮಾಡ್ತಾನೆ, ಈಗ ಆ ಐಗುಪ್ತರ ಮೂಲಕವಾಗಿ ಅವರಿದ್ದಂತ ಸ್ಥಳವನ್ನ ಪತ್ತೆ ಹಚ್ಚಿ ಅವರೆಲ್ಲರನ್ನ ಸಂಹಾರ ಮಾಡಿ, ಅವರೆಲ್ಲ ಏನ್ ಮಾಡಿದ್ರು, ಆ ಕೊಳ್ಳೆಯನ್ನ ಅವರು ಇಟ್ಕೊಂಡಿದ್ರು. ಅವರ ಹೆಂಡತಿ ಮಕ್ಕಳಲ್ಲಿ ಯಾರೊಬ್ಬರನ್ನು ಕೊಂದಿರ್ಲಿಲ್ಲ, ಯಾರೊಬ್ರಿಗೂ ಅವ್ರಿಗೂ ಹಾನಿ ಮಾಡಿರ್ಲಿಲ್ಲ. ಈಗ ಏನ್ ಮಾಡಿದ್ರು, ಘೋರವಾದ ಯುದ್ಧ ಆಗಿ ಅವರೆಲ್ಲರನ್ನ ಸಂಹಾರ ಮಾಡಿ ಮತ್ತೆ ಆತನ ಏನ್ ಮಾಡ್ತಾರೆ, ಈಗ ಅವರ ಹೆಂಡತಿಯರು ಮತ್ತು ಮಕ್ಕಳು ಅವರ ಎಲ್ಲಾ ವಸ್ತುಗಳನ್ನ ಕೊಂಡ್ಕೊಂಡು ಬರ್ತಾನೆ. ಅದಕ್ಕಿಂತ ಮುಂಚೆ ನೋಡ್ತೇವೆ ನಾವು, ಆ 600 ಜನರಲ್ಲಿ ಇದ್ದಂತಹ ಸೇವಕರಲ್ಲಿ ಏನ್ ಮಾಡಿದ್ರು, ಈಗ 200 ಜನ ಏನ್ ಮಾಡಿದ್ರು, ನಮ್ಮ ಕೈನಲ್ಲಿ ಸಾಧ್ಯವಾಗ್ತಾ ಇಲ್ಲ, ನಾವು ಈ ಯುದ್ಧಕ್ಕೆ ನಾವು ಬರ್ಲಿಕ್ಕೆ ನಮ್ ಕೈಲಿ ಆಗೋದಿಲ್ಲ, ನಮ್ಗೆ ನಿತ್ರಾಣ ಆಗಿದೆ, ನಮ್ಗೆ ನಿಶಕ್ತಿ ಇದೆ, ನಾವು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು. ಅವನೇನ್ ಮಾಡ್ದ, ಈಗ ಆ 200 ಜನರ ಅಲ್ಲೇ ಬಿಟ್ಟು ಉಳಿದಂತಹ 400 ಜನರ ಕರ್ಕೊಂಡು ಯುದ್ಧವನ್ನ ಮಾಡ್ದ. ಈಗ ಆ 400 ಜನರು ಏನ್ ಮಾಡ್ತಿದ್ದಾರೆ, ಆ 200 ಜನರ ವಿರುದ್ಧವಾಗಿ ಅವರು ಬೇಸರಗೊಳ್ತಾ ಇದ್ದಾರೆ. ಅವ್ರೇನ್ ಮಾಡಿದ್ರು, ಈಗ ಆ 200 ಜನರ ಕುರಿತು ಇವ್ರಿಗೆ ಕೊಳ್ಳೆಯಲ್ಲಿ ಪಾಲನ್ನ ಕೊಡಬಾರದು, ಯಾಕೆ ಎಂಬುದಾಗಿ ಹೇಳುವಾಗ ಇವ್ರು ನಮ್ ಜೊತೆಗೆ ಯುದ್ಧಕ್ಕೆ ಬರಲಿಲ್ಲ, ಇವರು ತಪ್ಪಿಸ್ಕೊಂಡಿದ್ದಾರೆ ಎಂಬುದಾಗಿ ಹೇಳುವಾಗ ದಾವೀದನು ಅವ್ರಿಗೆ ಹೇಳ್ತಾನೆ. ನಾವು ನೋಡ್ತೇವೆ ಅಲ್ಲಿ 30ನೇ ಅಧ್ಯಾಯದ 11ನೇ 30ನೇ ಅಧ್ಯಾಯದ 30ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಆ ಒಂದು ಕುರಿತು 23ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಸಹೋದರರೇ, ಯೆಹೋವನು ನಮ್ಮನ್ನು ಕಾಪಾಡಿ ನಮಗೆ ವಿರೋಧವಾಗಿ ಬಂದಿದ್ದ ಶತ್ರುಗಳ ಗುಂಪನ್ನು ನಮ್ಮ ಕೈಗೆ ಒಪ್ಪಿಸಿ ನಮಗೆ ಇಷ್ಟನ್ನೆಲ್ಲ ಕೊಟ್ಟ ಮೇಲೆ ನೀವು ಹೀಗೆ ಮಾಡಬಾರದು.
ನೋಡಿ ಆತನು ಆ 400 ಜನರನ್ನ ಕುರಿತು ಅವ್ರಿಗೆ ಹೇಳುವಂತಹ ಮಾತು, ಅವ್ರು ಏನ್ ಹೇಳ್ತಾರೆ, ಕೊಳ್ಳೆಯಲ್ಲಿ ಅವ್ರಿಗೆ ನಾವು ಪಾಲ್ ಕೊಡಬಾರದು, ಅವ್ರು ಯುದ್ಧಕ್ಕೆ ಬಂದಿಲ್ಲ ಎಂಬುದಾಗಿ ಹೇಳುವಾಗ ನಾವಿದನ್ನು ಹೇಳ್ತಾರೆ, ಸಹೋದರರೇ ಅವರು ಕೂಡ ನಮ್ಮ ಸಹೋದರರಾಗಿದ್ದಾರೆ. ಅವರ ಸಂಕಷ್ಟದ ನಿಮಿತ್ತವಾಗಿ ಅವರು ಪಾಲ್ಗೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಅವರು ಸಾಧ್ಯವಾಗಿಲ್ಲ ಇರ್ತಕ್ಕಂಥ ಒಂದೇ ಕಾರಣಕ್ಕೋಸ್ಕರ ಅವರಿಗೆ ಕೊಡ್ತಕ್ಕಂಥ ಪಾಲನ್ನ ನಾವು ಕೊಡದೇ ಇರಬಾರ್ದು, ಅವ್ರಿಗೂ ಸಹ ನಾವು ಪಾಲನ್ನ ಕೊಡಬೇಕೆಂಬುದಾಗಿ ಹೇಳುವಂತೆ ನೋಡುವಾಗ ಆತನಲ್ಲಿ ಎಂತ ಒಂದು ದೀನತೆ ಇತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರೇರಿ. ಈ ಎಲ್ಲಾ ಗುಣಲಕ್ಷಣಗಳನ್ನ ನಾವುಗಳು ಹೊಂದಬೇಕೆಂಬುದಾಗಿ ಭಕ್ತನಾದಂತಹ ಪೌಲನು ಫಿಲಿಪ್ಪಿ ಪತ್ರಿಕೆಯನ್ನ ಬರೆಯುವಂತವನಾಗಿದ್ದಾನೆ. ಆತನ ಮೂಲ ಉದ್ದೇಶ ಏನು? ಪ್ರತಿಯೊಬ್ಬರಿಗೂ ಕರ್ತನಾದಂತಹ ಯೇಸು ಕ್ರಿಸ್ತನ ಕೃಪೆಯು ಸಿಗಬೇಕು. ಪ್ರತಿಯೊಬ್ಬ ವಿಶ್ವಾಸಿಯು ಈ ಲೋಕದಲ್ಲಿ ಜೀವಿಸುವಾಗ ಸಮಾಧಾನವಾಗಿ ಶಾಂತಿಯಾಗಿ ಜೀವಿಸಬೇಕೆಂಬುದನ್ನು ಆತನು ಬಯಸುವಂತವನಾಗಿದ್ದಾನೆ. ನಂತರ ನಾವು ಕೊನೆಯದಾಗಿ ನೋಡ್ತೇವೆ, ನಾವು ಯೂದನ ಪತ್ರಿಕೆ 20ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ 4 ವಿಷಯಗಳನ್ನ ಕುರಿತು ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ಅದೇ ಈ ಒಂದು ಫಿಲಿಪ್ಪಿ ಪತ್ರಿಕೆಯ ಮೂಲ ಉದ್ದೇಶವಾಗಿದೆ. ಮೊದಲನೇದಾಗಿ ನೋಡುವಾಗ ನಾವು ನೋಡ್ತೇವೆ ನಾವು ಯೂದನ ಬರೆದ ಪತ್ರಿಕೆ 20ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ದೀನರಾಗಿ ಜೀವಿಸಬೇಕಾದರೆ, ದೀನತೆಯನ್ನು ನಾವು ಹೊಂದಬೇಕಾದರೆ, ಕರ್ತನ ಮಗನಾಗಿ ಮಗಳಾಗಿ ಕೃಪೆಯುಳ್ಳವರಾಗಿ ಶಾಂತಿಯುತವಾಗಿ ನಾವು ಜೀವಿಸಬೇಕಾದರೆ ಮೊದಲನೇದಾಗಿ ನಾವು ಮಾಡ್ಬೇಕಾದೇನಪ್ಪ ಅಂದ್ರೆ ಕ್ರಿಸ್ತ ನಂಬಿಕೆಯನ್ನ ಆಧಾರ ಮಾಡಿಕೊಳ್ಳಬೇಕು. ಎರಡನೇದಾಗಿ ನೋಡ್ತೇವೆ ನಾವು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬೇಕು. ಬರೀ ಹೊಂದೋದಲ್ಲ, ಭಕ್ತಿಯಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಇರಬೇಕು. ಯಾವಾಗಲೂ ಕೂಡ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ನಾವು ಅಭಿವೃದ್ಧಿ ಹೊಂದುತ್ತಾ ನಾವು ಮುಂದೆ ಸಾಗಬೇಕು. ಮುಂದೆ ಸಾಗಿ ನಮ್ಮ ಗಮ್ಯತೆಯನ್ನ ತಲುಪಬೇಕೆಂಬುದಕ್ಕಂತ ವಿಷಯವನ್ನ ಈ ಫಿಲಿಪ್ಪಿ ಪತ್ರಿಕೆ ನಮಗೆ ತಿಳಿಸುವಂತದ್ದಾಗಿದೆ. ನಂತರ ನೋಡುವಾಗ ಮೂರನೇ ವಿಷಯಕ್ಕೆ ನಾವು ಬರುವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರಾರ್ಥನೆ ಭಕ್ತನ ಬಲವಾಗಿದೆ. ಪ್ರಾರ್ಥನೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಪ್ರಾರ್ಥನೆ ವಿಷಯಗಳನ್ನು ನಾವು ಮರೆಯಬಾರದು. ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಆ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ನಮ್ಮನ್ನು ನಡೆಸುವಂತದ್ದಾಗಿದೆ. ಸಭಾ ಹಿರಿಯರುಗಳು ಸಭೆಯಲ್ಲಿರುವಂತ ಎಲ್ಲ ವಿಶ್ವಾಸಿಗಳಿಗೋಸ್ಕರ, ಎಲ್ಲ ಯೌವನಸ್ಥರಿಗೋಸ್ಕರ, ಎಲ್ಲ ದುಃಖಿತರಿಗೋಸ್ಕರ, ಎಲ್ಲ ವಿಧವೆಯರಿಗೋಸ್ಕರ, ಎಲ್ಲ ಕಷ್ಟಪಡುವವರಿಗೋಸ್ಕರ, ಸಂಕಟ ಪಡುವವರಿಗೋಸ್ಕರ ಅವರು ಸಮಯವನ್ನ ಮೀಸಲಾಗಿಟ್ಟವರಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ಕೇವಲ ಬರೀ ಸಭೆಯಲ್ಲಿರುವಂತಹ ಜನರನ್ನ ದೂಷಣೆ ಮಾಡುವಂತದ್ದಾಗಲಿ, ಅವರ ವಿರುದ್ಧವಾಗಿ ಮಾತನಾಡುವಂತದ್ದಾಗಲಿ, ಹೌದು, ನಾನು ಮೊದಲೇ ಹೇಳಿದ ಪ್ರಕಾರವಾಗಿ ಎಲ್ಲಾ ವರ್ಗದ ಜನರು ಅಲ್ಲಿ ಇರ್ತಾರೆ. ಆ ಎಲ್ಲಾ ವರ್ಗದ ಜನರು ಒಂದೇ ವರ್ಗಕ್ಕೆ ಬರುವ ರೀತಿಯಲ್ಲಿ, ಅದೇನು ಕರ್ತನಾದಂತ ಯೇಸು ಕ್ರಿಸ್ತನ ಮಾರ್ಗಕ್ಕೆ ಬರುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಮಾರ್ಗವನ್ನ ಹಿಡಿದಂತಹ ಜನರು ಇರ್ತಾರೆ. ಆ ಪ್ರತಿಯೊಂದೊಂದು ವರ್ಗದ ಜನರನ್ನ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ದಾರಿಯಲ್ಲಿ ಬರುವ ರೀತಿಯಲ್ಲಿ, ಆ ದಾರಿಗೆ ಅವರೆಲ್ಲರೂ ಸೇರಿ ನಾವೆಲ್ಲರೂ ಕೂಡ ಒಂದೇ ಓಟವನ್ನ ಓಡುವ ರೀತಿಯಲ್ಲಿ, ಒಂದೇ ದಾರಿಯಲ್ಲಿ ನಡೆಯುವ ರೀತಿಯಲ್ಲಿ, ಒಂದೇ ಗಮ್ಯತೆಗೆ ನಾವು ಸೇರುವ ರೀತಿಯಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡವರಾಗಿ ಒಬ್ಬರಿಗೊಬ್ಬರನ್ನ ಪ್ರಾರ್ಥನೆಯ ಮೂಲಕವಾಗಿ ಅವರನ್ನ ಗೆಲ್ಲಬೇಕೆಂಬುದನ್ನ ಸತ್ಯವೇದದ ಮುಖಾಂತರವಾಗಿ ದೇವರು ತಾನೇ ಪೌಲನ ಮುಖಾಂತರವಾಗಿ ನಮಗೆ ತಿಳಿಸುವಂತವನಾಗಿದ್ದಾನೆ. ನಂತರ ನೋಡ್ತೇವೆ ನಾವು ನಿತ್ಯ ಜೀವಕ್ಕಾಗಿ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುವವರಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನ ಕರುಣೆ ಎಲ್ಲ ಗೊತ್ತಿದೆ. ನಾವು ಉಳಿದಿರುವುದು ಆತನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗತಕ್ಕಂತ ಸತ್ಯ ನಮಗೆ ಗೊತ್ತಿದೆ. ನಾವು ಯಾವಾಗಲೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನ ಕರುಣೆಯನ್ನು ನಾವು ಎದುರು ನೋಡುವಂತವರಾಗಿರಬೇಕು. ಆತನ ಕರುಣೆ ಎಷ್ಟು ಎಂಬುದನ್ನು ನಮಗೆ ಗೊತ್ತಿದೆ. ಆತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ನಮ್ಮ ಮೇಲೆ ಆತನು ಕರುಣೆಯನ್ನು ಸುರಿಸಿದ್ದಾನೆ. ಆ ಕರುಣೆಗೆ ನಾವು ಯಾರು ಕೂಡ ಯೋಗ್ಯರಲ್ಲ. ಅಯೋಗ್ಯರಾಗಿದ್ದಂತ ನಮ್ಮನ್ನ, ಯಾವ ಲೆಕ್ಕಕ್ಕೂ ಗಣನೆಗೂ ಬಾರದಂತ ನಮ್ಮನ್ನ, ಕೇವಲ ಅಪಾತ್ರರಾಗಿದ್ದಂತ ನಮ್ಮನ್ನ ಆತನು ತಾನೇ ತನ್ನ ಮಗನಾಗಿ ಮಗಳಾಗಿ ಸೇರಿಸಿಕೊಂಡಿರುವಾಗ
ನಾವು ಎಷ್ಟರ ಮಟ್ಟಿಗೆ ಈ ಲೋಕದಲ್ಲಿ ಕರುಣೆ ಉಳ್ಳವರಾಗಿರಬೇಕು. ಆತನು ನಮ್ಮ ಮೇಲೆ ಕರುಣೆ ಇಟ್ಟಿರುವುದರಿಂದ ಸಭಾ ಪಾಲಕರಾಗಿರ್ತಕ್ಕಂಥ, ಸಭಾ ಹಿರಿಯರಾಗಿರ್ತಕ್ಕಂಥ ನೀವು, ಸಭೆಯನ್ನ ಕಾಯುವಂತ ನೀವು, ಆ ಸಭೆಯಲ್ಲಿರುವಂತ ಎಲ್ಲಾ ವಿಶ್ವಾಸಿಗಳ ಮೇಲೆ ಅದೇ ರೀತಿಯ ಕರುಣೆ ಉಳ್ಳವರಾಗಿರಬೇಕು. ತಾರತಮ್ಯವನ್ನು ಮಾಡಬಾರದು. ಈ ದಿನಗಳಲ್ಲಿ ನೋಡ್ತೇವೆ ನಾವು, ಸಭೆಗಳನ್ನು ನೋಡುವಾಗ ಸಭಾ ಹಿರಿಯರುಗಳು ಎಷ್ಟರ ಮಟ್ಟಿಗೆ ನಡ್ಕೊಳ್ತಾರೆ ಅಂತಕ್ಕಂಥ ಸತ್ಯ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಆ ಸತ್ಯವನ್ನು ಹೇಳ್ಬೇಕಾದಾಗ ಎಷ್ಟೋ ಸಾರಿ ನಮ್ಗೆ ದುಃಖ ಆಗುವಂತದ್ದಾಗಿರ್ತದೆ. ಯಾಕೆ ಎಂಬುದಾಗಿ ಹೇಳುವಾಗ, ಆ ಸಭೆಯಲ್ಲಿ ಸ್ವಜನ ಪಕ್ಷಪಾತ, ಸ್ವಕುಟುಂಬ ಪಕ್ಷಪಾತ, ಸ್ವಂತ ಜನರನ್ನ ಪ್ರೀತಿಸುವಂತದ್ದು ಮತ್ತು ಆ ಸಭೆಯಲ್ಲಿ ಬರುವಂತಹ ಉನ್ನತವಾದ ವ್ಯಕ್ತಿಗಳಿಗೆ ವಿಶೇಷವಾದ ಗೌರವವನ್ನು ಕೊಡುವಂತದ್ದು ಮತ್ತು ಆ ಸಭೆಯಲ್ಲಿರ್ತಕ್ಕಂತಹ ಆ ದೀನ ದಲಿತರನ್ನ, ಬಡವರನ್ನ ಕಡೆಗಾಣಿಸುವಂತದ್ದು, ಇವೆಲ್ಲವೂ ಕೂಡ ಸಭೆಗಳಲ್ಲಿ ನಡೆಯುವಂತದ್ದಾಗಿದೆ, ನಡೆಯುತ್ತಲೇ ಇರುವಂತದ್ದಾಗಿದೆ. ಆದರೆ ಪೌಲನ ಒಂದು ಮೂಲ ಉದ್ದೇಶ ಇದನ್ನ ಮಾಡದೆ ನೀವೆಲ್ಲರೂ ಕೂಡ ಒಂದೇ ಹೆಸರಿನಿಂದ ಕರೆಯಲ್ಪಟ್ಟವರಾಗಿದ್ದೀರಿ, ಒಂದೇ ತಂದೆಯ ಮಕ್ಕಳಾಗಿದ್ದೀರಿ. ಹೀಗಿರುವಾಗ ನಿಮ್ಮಲ್ಲಿ ಭಿನ್ನ ಭಾವಗಳು ಇರಬಾರದು, ಮೇಲು ಕೀಳು ಇರಬಾರದು. ಯಾರು ಕೂಡ ಮೇಲಲ್ಲ, ಯಾರು ಕೂಡ ಕೀಳಲ್ಲ, ನಾವೆಲ್ಲರೂ ಕೂಡ ಒಂದೇ ತಂದೆಯ ಮಕ್ಕಳಾಗಿರುವುದು. ನೋಡ್ರಿ, ಆ ಯೋಸೇಫನ ಮಕ್ಕಳು 12 ಜನ ಮಕ್ಕಳಾಗಿದ್ರು. ಆ 12 ಜನ ಮಕ್ಕಳಲ್ಲಿ ಅವರೆಲ್ಲ ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ವಿಶೇಷವಾದಂತಹ ಒಂದು ಗುಣಗಳಿದ್ದವು. ಆ ಎಲ್ಲ ವಿಶೇಷವಾದ ಗುಣಗಳಿದ್ದಾಗ್ಯೂ ಕೂಡ ಆ ಯೋಸೇಫನ ಮೂಲಕವಾಗಿ ಯಾಕೋಬನ ಮಕ್ಕಳಲ್ಲಿದ್ದಂತ ಆ ಯಾಕೋಬನ ಮಕ್ಕಳಿದ್ದಂತ 12 ಮಕ್ಕಳಲ್ಲಿದ್ದಂತ ಆ ಗುಣಗಳನ್ನ ಯೋಸೇಫನ ಮುಖಾಂತರವಾಗಿ ದೇವರು ತಾನೇ ಒಂದಾಗಿ ಮಾಡಿದನು. ಆ ಯೋಸೇಫನಿದ್ದಂತ ಒಳ್ಳೆಯ ಗುಣದ ನಿಮಿತ್ತವಾಗಿ, ಆ ಯೋಸೇಫನಿದ್ದಂತ ದೀನತೆಯ ಮುಖಾಂತರವಾಗಿ ಅವರ ಅಣ್ಣಿಂದರಿಗೂ ಕೂಡ ಆಶೀರ್ವಾದ ಉಂಟಾಯಿತು. ಅದೇ ಪ್ರಕಾರವಾಗಿ ನಾವು ನೋಡ್ತೇವೆ, ನಾವು ದಾವೀದನು ತನಗೆ ದ್ರೋಹ ಮಾಡಿದಂತ ಆ ಒಂದು ಐಗುಪ್ತನನ್ನೂ ಕೂಡ ಆ ದೀನತೆಯನ್ನು ತೋರಿಸುವುದರ ಮುಖಾಂತರವಾಗಿ ಆತನಿಗೂ ಕೂಡ ಆತನು ಒಂದು ಅವಕಾಶವನ್ನು ಕೊಡುವುದರ ಮುಖಾಂತರವಾಗಿ ಮತ್ತು ಆ ಒಂದು ಯುದ್ಧದಲ್ಲಿ ಪಾಲು ತೆಗೆದುಕೊಳ್ಳದೆ ಇದ್ದಂತಹ 200 ಜನರಿಗೂ ಕೂಡ ಆತನು ಸಮಪಾಲನ್ನ ಕೊಡುವುದರ ಮುಖಾಂತರವಾಗಿ ದೀನತೆ ಎಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಆದ್ರಿಂದ ಈ ರಾತ್ರಿ ವೇಳೆ ನಾವು ಫಿಲಿಪ್ಪಿ ಪತ್ರಿಕೆಯನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಸಭಾಪಾಲಕರು, ಸಭಾ ಸೇವಕರು ಈ ಗುಣಗಳನ್ನ ಹೊಂದಿದವರಾಗಿರ್ಬೇಕೆಂಬುದನ್ನ ಭಕ್ತನಾಥ ಪೌಲನು ಫಿಲಿಪ್ಪಿ ಪತ್ರಿಕೆ ನಮಗೆ ತಿಳಿಸುವಂತವನಾಗಿದ್ದಾರೆ. ಕೊನೆಯದಾಗಿ ನೋಡ್ತೇವೆ, ನಾವು ದೇವರ ಪ್ರೀತಿಯಲ್ಲಿ ಸೇರಬೇಕೆಂಬುದನ್ನ ನಾವು ಸತ್ಯವೇದದ ಮುಖಾಂತರ ನಾವು ತಿಳಿತಾ ಇದ್ದೇವೆ. ದೇವರ ಪ್ರೀತಿಯಲ್ಲಿ ನಾವು ಸೇರಬೇಕು. ಯಾಕಂದ್ರೆ ದೇವರು ತಾನೇ ಎಲ್ಲರನ್ನ ಕರೆದಿರುವಂತದ್ದು ಶಾಶ್ವತವಾದಂತಹ ಪ್ರೀತಿಯಿಂದಲೇ, ಶಾಶ್ವತವಾದ ಪ್ರೇಮದಿಂದಲೇ. ಹೀಗಿರುವಾಗ ಲೋಕದಲ್ಲಿ ನಾವು ಜೀವಿಸುವಾಗ ಸಭೆಯಲ್ಲಿ ನಾವು ಉತ್ತಮವಾದಂತಹ ಸಭಿಕರಾಗಿ, ಉತ್ತಮವಾದಂತಹ ಒಂದು ಸಭಾ ಹಿರಿಯರಾಗಿ, ಸಭಾ ಪಾಲಕರಾಗಿ, ಸಭೆಗೆ ನಾವು ಅಭಿವೃದ್ಧಿಯನ್ನ ಮಾಡುವಂತವರಾಗಿ, ಸಭೆಯಲ್ಲಿರುವಂತ ಎಲ್ಲರಿಗೂ ಪ್ರಯೋಜನಕರವಾದ ರೀತಿಯಲ್ಲಿ ಜೀವಿಸುವಾಗ ಕರ್ತನು ತಾನೇ ಸಭೆಯನ್ನ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಆ ಸಭಾ ಹಿರಿಯರನ್ನ, ಅವರ ಕುಟುಂಬ ವರ್ಗದವರನ್ನ, ಅವರ ಎಲ್ಲಾ ಕಾರ್ಯಗಳನ್ನ ಮತ್ತು ಸಭಾ ಪಾಲಕರುಗಳನ್ನ, ಅವರ ಎಲ್ಲಾ ಕುಟುಂಬ ವರ್ಗದವರನ್ನ ಆಶೀರ್ವಾದ ಮಾಡಿ ಕರ್ತನು ತಾನೇ ವಿಶೇಷವಾದ ರೀತಿಯಲ್ಲಿ ನಡೆಸುವಂತವನಾಗಿದೆ ಎಂಬತಕ್ಕಂಥ ಸತ್ಯವನ್ನ ಈ ರಾತ್ರಿ ವೇಳೆ ಫಿಲಿಪ್ಪಿ ಪತ್ರಿಕೆಯ ಮುಖಾಂತರ ನಾವು ತಿಳ್ಕೊಂಡಿದ್ದೇವೆ. ಕರ್ತನು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಲಿ. ಮಾತ್ರವಲ್ಲದೆ ಆ ಒಂದು ಸತ್ಯದಲ್ಲಿ ನಾವು ಜೀವಿಸಲಿಕ್ಕಾಗುವಾಗೆ ಕರ್ತನು ತಾನೇ ನಮ್ಮನ್ನ ಆಶೀರ್ವಾದ ಮಾಡುವಂತೆ ಕರ್ತನನ್ನ ಕೇಳಿಕೊಳ್ಳುವಂತವನಾಗಿದ್ದೇನೆ. ಕೊಟ್ಟಂತ ಅವಕಾಶಕ್ಕೋಸ್ಕರ ನಾನು ಎಲ್ಲರಿಗೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸುವಂತವನಾಗಿದ್ದೇನೆ. ಕೂಡಿ